ಬಿಜೆ ಮೆಡಿಕಲ್ ಹಾಸ್ಟೆಲ್ ಅಥವಾ ಆಸ್ಪತ್ರೆಯ ಆವರಣದ ಒಳಗಡೆ ಏನು DNA ಟೆಸ್ಟಿಂಗ್ ಮಾಡಲಾಗ್ತಿದೆ ಆ ಪ್ರದೇಶದಲ್ಲಿ ಒಂದಿಷ್ಟು ವ್ಯಕ್ತಿಗಳನ್ನ ಅಂದ್ರೆ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಆದ್ರೆ ಈ ಸದ್ಯದ ಮಟ್ಟಿಗೆ ಶಾಕ್ ನಿಂದ ಹೊರಬರೋದಕ್ಕೆ ಆಗದಂತ ಕುಟುಂಬಸ್ಥರು ಒಂದು ಕಡೆ ಯಾವುದೇ ಐಡಿಯಾ ಇಲ್ಲದೆ, ಯಾವುದೇ ಎಮೋಷನ್ಗಳಿಲ್ಲದೆ, ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಕೂಡ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಗುಜರಾತ್ನ ರಾಜಕಾರಣಿಯೊಬ್ರು ಈ ಸದ್ದ ಮಟ್ಟಿಗೆ DNA ಟೆಸ್ಟಿಂಗ್ ನಡೀತಿರುವಂತ ಪ್ರದೇಶಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಒಳಗಿನ ಚಿತ್ರಣವನ್ನ ಪರಿಶೀಲಿಸುವ ಕೆಲಸವನ್ನ ಮಾಡ್ತಿರೋ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಆ ಕುಟುಂಬಸ್ಥರ ಬಗ್ಗೆ ಹೇಳ್ತಿದ್ದೆ, ನಾವು ನಿಮ್ಗೆ ಯಾವ ಒಂದು ವಿಂಡೋ ತೋರಿಸ್ತಾ ಇದ್ದೇವೆ ಅಲ್ಲಿ ಕುಳಿತಿರುವಂತ ಕುಟುಂಬಸ್ಥರು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ಕೈ ಮುಗಿದು ಕೋರ್ತಿದ್ದಾರೆ. ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಕಳೆದುಕೊಂಡ ದುಃಖದಲ್ಲಿದ್ದೇವೆ ಅಂತ. ಅಲ್ಲಿಗೆ ಇದು ಮಾತನಾಡಿಸುವಂತ ಸಮಯವಲ್ಲ ಅಂತ ಗೊತ್ತಿದ್ದರೂ ಕೂಡ ಕೆಲವೊಮ್ಮೆ ಮಾತನಾಡಿಸುವಂತ ಅನಿವಾರ್ಯತೆ ಇರುತ್ತೆ. ಯಾವ ವ್ಯಕ್ತಿಯನ್ನ ಕಳೆದುಕೊಂಡಿದ್ದಾರೆ, ಅವರು ಎಲ್ಲಿನವರಾಗಿದ್ರು, ಈ ಇಂದಿಷ್ಟು ಡೇಟಾನ ಕಲೆಕ್ಟ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ಅವರು ಹಂಚ್ಕೊಳ್ಳೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ದಿಗ್ಭ್ರಾಂತರಾಗಿ ಕುಳಿತಿದ್ದಾರೆ. ಇದು ಕೇವಲ ಈ ಒಂದು ಪ್ರದೇಶದಲ್ಲಿರುವಂತ ಚಿತ್ರಣ ಅಲ್ಲ, ಬದಲಾಗಿ ಆಸ್ಪತ್ರೆಯ ಯಾವ ಮೂಲೆಗೆ ಹೋದ್ರೂ ಕೂಡ ತಮ್ಮ ಗೆಳೆಯರನ್ನ, ತಮ್ಮ ಪ್ರೀತಿ ಪಾತ್ರರನ್ನ, ತಮ್ಮ ಕುಟುಂಬದವರನ್ನ, ಸಹಪಾಠಿಗಳನ್ನ ಕಳೆದುಕೊಂಡ ಸ್ಥಳೀಯರಾಗಿರ್ಬೋದು, ವೈದ್ಯರಾಗಿರ್ಬೋದು, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಒಂದ್ ಕಡೆ ಆದ್ರೆ ಯಾವುದೇ ಮಾತು ಬಾರದೆ ಮೌನಕ್ಕೆ ಜಾರಿಯುವಂತ ದೃಶ್ಯ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಅಹಮದಾಬಾದ್. ಬಿಜೆ ಮೆಡಿಕಲ್ ಹಾಸ್ಟೆಲ್ ಅಥವಾ ಆಸ್ಪತ್ರೆಯ ಆವರಣದ ಒಳಗಡೆ ಏನು DNA ಟೆಸ್ಟಿಂಗ್ ಮಾಡಲಾಗ್ತಿದೆ ಆ ಪ್ರದೇಶದಲ್ಲಿ ಒಂದಿಷ್ಟು ವ್ಯಕ್ತಿಗಳನ್ನ ಅಂದ್ರೆ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಆದ್ರೆ ಈ ಸದ್ಯದ ಮಟ್ಟಿಗೆ ಶಾಕ್ ನಿಂದ ಹೊರಬರೋದಕ್ಕೆ ಆಗದಂತ ಕುಟುಂಬಸ್ಥರು ಒಂದು ಕಡೆ ಯಾವುದೇ ಐಡಿಯಾ ಇಲ್ಲದೆ, ಯಾವುದೇ ಎಮೋಷನ್ಗಳಿಲ್ಲದೆ, ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಕೂಡ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಗುಜರಾತ್ನ ರಾಜಕಾರಣಿಯೊಬ್ರು ಈ ಸದ್ದ ಮಟ್ಟಿಗೆ DNA ಟೆಸ್ಟಿಂಗ್ ನಡೀತಿರುವಂತ ಪ್ರದೇಶಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಒಳಗಿನ ಚಿತ್ರಣವನ್ನ ಪರಿಶೀಲಿಸುವ ಕೆಲಸವನ್ನ ಮಾಡ್ತಿರೋ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಆ ಕುಟುಂಬಸ್ಥರ ಬಗ್ಗೆ ಹೇಳ್ತಿದ್ದೆ, ನಾವು ನಿಮ್ಗೆ ಯಾವ ಒಂದು ವಿಂಡೋ ತೋರಿಸ್ತಾ ಇದ್ದೇವೆ ಅಲ್ಲಿ ಕುಳಿತಿರುವಂತ ಕುಟುಂಬಸ್ಥರು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ಕೈ ಮುಗಿದು ಕೋರ್ತಿದ್ದಾರೆ. ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಕಳೆದುಕೊಂಡ ದುಃಖದಲ್ಲಿದ್ದೇವೆ ಅಂತ. ಅಲ್ಲಿಗೆ ಇದು ಮಾತನಾಡಿಸುವಂತ ಸಮಯವಲ್ಲ ಅಂತ ಗೊತ್ತಿದ್ದರೂ ಕೂಡ ಕೆಲವೊಮ್ಮೆ ಮಾತನಾಡಿಸುವಂತ ಅನಿವಾರ್ಯತೆ ಇರುತ್ತೆ. ಯಾವ ವ್ಯಕ್ತಿಯನ್ನ ಕಳೆದುಕೊಂಡಿದ್ದಾರೆ, ಅವರು ಎಲ್ಲಿನವರಾಗಿದ್ರು, ಈ ಇಂದಿಷ್ಟು ಡೇಟಾನ ಕಲೆಕ್ಟ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ಅವರು ಹಂಚ್ಕೊಳ್ಳೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ದಿಗ್ಭ್ರಾಂತರಾಗಿ ಕುಳಿತಿದ್ದಾರೆ. ಇದು ಕೇವಲ ಈ ಒಂದು ಪ್ರದೇಶದಲ್ಲಿರುವಂತ ಚಿತ್ರಣ ಅಲ್ಲ, ಬದಲಾಗಿ ಆಸ್ಪತ್ರೆಯ ಯಾವ ಮೂಲೆಗೆ ಹೋದ್ರೂ ಕೂಡ ತಮ್ಮ ಗೆಳೆಯರನ್ನ, ತಮ್ಮ ಪ್ರೀತಿ ಪಾತ್ರರನ್ನ, ತಮ್ಮ ಕುಟುಂಬದವರನ್ನ, ಸಹಪಾಠಿಗಳನ್ನ ಕಳೆದುಕೊಂಡ ಸ್ಥಳೀಯರಾಗಿರ್ಬೋದು, ವೈದ್ಯರಾಗಿರ್ಬೋದು, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಒಂದ್ ಕಡೆ ಆದ್ರೆ ಯಾವುದೇ ಮಾತು ಬಾರದೆ ಮೌನಕ್ಕೆ ಜಾರಿಯುವಂತ ದೃಶ್ಯ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಅಹಮದಾಬಾದ್. ಬಿಜೆ ಮೆಡಿಕಲ್ ಹಾಸ್ಟೆಲ್ ಅಥವಾ ಆಸ್ಪತ್ರೆಯ ಆವರಣದ ಒಳಗಡೆ ಏನು DNA ಟೆಸ್ಟಿಂಗ್ ಮಾಡಲಾಗ್ತಿದೆ ಆ ಪ್ರದೇಶದಲ್ಲಿ ಒಂದಿಷ್ಟು ವ್ಯಕ್ತಿಗಳನ್ನ ಅಂದ್ರೆ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಆದ್ರೆ ಈ ಸದ್ಯದ ಮಟ್ಟಿಗೆ ಶಾಕ್ ನಿಂದ ಹೊರಬರೋದಕ್ಕೆ ಆಗದಂತ ಕುಟುಂಬಸ್ಥರು ಒಂದು ಕಡೆ ಯಾವುದೇ ಐಡಿಯಾ ಇಲ್ಲದೆ, ಯಾವುದೇ ಎಮೋಷನ್ಗಳಿಲ್ಲದೆ, ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಕೂಡ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಗುಜರಾತ್ನ ರಾಜಕಾರಣಿಯೊಬ್ರು ಈ ಸದ್ದ ಮಟ್ಟಿಗೆ DNA ಟೆಸ್ಟಿಂಗ್ ನಡೀತಿರುವಂತ ಪ್ರದೇಶಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಒಳಗಿನ ಚಿತ್ರಣವನ್ನ ಪರಿಶೀಲಿಸುವ ಕೆಲಸವನ್ನ ಮಾಡ್ತಿರೋ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಆ ಕುಟುಂಬಸ್ಥರ ಬಗ್ಗೆ ಹೇಳ್ತಿದ್ದೆ, ನಾವು ನಿಮ್ಗೆ ಯಾವ ಒಂದು ವಿಂಡೋ ತೋರಿಸ್ತಾ ಇದ್ದೇವೆ ಅಲ್ಲಿ ಕುಳಿತಿರುವಂತ ಕುಟುಂಬಸ್ಥರು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ
ಕೈ ಮುಗಿದು ಕೋರ್ತಿದ್ದಾರೆ. ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಕಳೆದುಕೊಂಡ ದುಃಖದಲ್ಲಿದ್ದೇವೆ ಅಂತ. ಅಲ್ಲಿಗೆ ಇದು ಮಾತನಾಡಿಸುವಂತ ಸಮಯವಲ್ಲ ಅಂತ ಗೊತ್ತಿದ್ದರೂ ಕೂಡ ಕೆಲವೊಮ್ಮೆ ಮಾತನಾಡಿಸುವಂತ ಅನಿವಾರ್ಯತೆ ಇರುತ್ತೆ. ಯಾವ ವ್ಯಕ್ತಿಯನ್ನ ಕಳೆದುಕೊಂಡಿದ್ದಾರೆ, ಅವರು ಎಲ್ಲಿನವರಾಗಿದ್ರು, ಈ ಇಂದಿಷ್ಟು ಡೇಟಾನ ಕಲೆಕ್ಟ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ಅವರು ಹಂಚ್ಕೊಳ್ಳೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ದಿಗ್ಭ್ರಾಂತರಾಗಿ ಕುಳಿತಿದ್ದಾರೆ. ಇದು ಕೇವಲ ಈ ಒಂದು ಪ್ರದೇಶದಲ್ಲಿರುವಂತ ಚಿತ್ರಣ ಅಲ್ಲ, ಬದಲಾಗಿ ಆಸ್ಪತ್ರೆಯ ಯಾವ ಮೂಲೆಗೆ ಹೋದ್ರೂ ಕೂಡ ತಮ್ಮ ಗೆಳೆಯರನ್ನ, ತಮ್ಮ ಪ್ರೀತಿ ಪಾತ್ರರನ್ನ, ತಮ್ಮ ಕುಟುಂಬದವರನ್ನ, ಸಹಪಾಠಿಗಳನ್ನ ಕಳೆದುಕೊಂಡ ಸ್ಥಳೀಯರಾಗಿರ್ಬೋದು, ವೈದ್ಯರಾಗಿರ್ಬೋದು, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಒಂದ್ ಕಡೆ ಆದ್ರೆ ಯಾವುದೇ ಮಾತು ಬಾರದೆ ಮೌನಕ್ಕೆ ಜಾರಿಯುವಂತ ದೃಶ್ಯ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಅಹಮದಾಬಾದ್. ಬಿಜೆ ಮೆಡಿಕಲ್ ಹಾಸ್ಟೆಲ್ ಅಥವಾ ಆಸ್ಪತ್ರೆಯ ಆವರಣದ ಒಳಗಡೆ ಏನು DNA ಟೆಸ್ಟಿಂಗ್ ಮಾಡಲಾಗ್ತಿದೆ, ಆ ಪ್ರದೇಶದಲ್ಲಿ ಒಂದಿಷ್ಟು ವ್ಯಕ್ತಿಗಳನ್ನ, ಅಂದ್ರೆ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಆದ್ರೆ ಈ ಸದ್ಯದ ಮಟ್ಟಿಗೆ ಶಾಕ್ ನಿಂದ ಹೊರಬರೋದಕ್ಕೆ ಆಗದಂತ ಕುಟುಂಬಸ್ಥರು ಒಂದು ಕಡೆ ಯಾವುದೇ ಐಡಿಯಾ ಇಲ್ಲದೆ, ಯಾವುದೇ ಎಮೋಷನ್ಗಳಿಲ್ಲದೆ, ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಕೂಡ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಗುಜರಾತ್ನ ರಾಜಕಾರಣಿಯೊಬ್ರು ಈ ಸದ್ದ ಮಟ್ಟಿಗೆ DNA ಟೆಸ್ಟಿಂಗ್ ನಡೀತಿರುವಂತ ಪ್ರದೇಶಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಒಳಗಿನ ಚಿತ್ರಣವನ್ನ ಪರಿಶೀಲಿಸುವ ಕೆಲಸವನ್ನ ಮಾಡ್ತಿರೋ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಆ ಕುಟುಂಬಸ್ಥರ ಬಗ್ಗೆ ಹೇಳ್ತಿದ್ದೆ, ನಾವು ನಿಮ್ಗೆ ಯಾವ ಒಂದು ವಿಂಡೋ ತೋರಿಸ್ತಾ ಇದ್ದೇವೆ, ಅಲ್ಲಿ ಕುಳಿತಿರುವಂತ ಕುಟುಂಬಸ್ಥರು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ಕೈ ಮುಗಿದು ಕೋರ್ತಿದ್ದಾರೆ. ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಕಳೆದುಕೊಂಡ ದುಃಖದಲ್ಲಿದ್ದೇವೆ ಅಂತ. ಅಲ್ಲಿಗೆ ಇದು ಮಾತನಾಡಿಸುವಂತ ಸಮಯವಲ್ಲ ಅಂತ ಗೊತ್ತಿದ್ದರೂ ಕೂಡ ಕೆಲವೊಮ್ಮೆ ಮಾತನಾಡಿಸುವಂತ ಅನಿವಾರ್ಯತೆ ಇರುತ್ತೆ. ಯಾವ ವ್ಯಕ್ತಿಯನ್ನ ಕಳೆದುಕೊಂಡಿದ್ದಾರೆ, ಅವರು ಎಲ್ಲಿನವರಾಗಿದ್ರು, ಈ ಇಂದಿಷ್ಟು ಡೇಟಾನ ಕಲೆಕ್ಟ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ಅವರು ಹಂಚ್ಕೊಳ್ಳೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ದಿಗ್ಭ್ರಾಂತರಾಗಿ ಕುಳಿತಿದ್ದಾರೆ. ಇದು ಕೇವಲ ಈ ಒಂದು ಪ್ರದೇಶದಲ್ಲಿರುವಂತ ಚಿತ್ರಣ ಅಲ್ಲ, ಬದಲಾಗಿ ಆಸ್ಪತ್ರೆಯ ಯಾವ ಮೂಲೆಗೆ ಹೋದ್ರೂ ಕೂಡ ತಮ್ಮ ಗೆಳೆಯರನ್ನ, ತಮ್ಮ ಪ್ರೀತಿ ಪಾತ್ರರನ್ನ, ತಮ್ಮ ಕುಟುಂಬದವರನ್ನ, ಸಹಪಾಠಿಗಳನ್ನ ಕಳೆದುಕೊಂಡ ಸ್ಥಳೀಯರಾಗಿರ್ಬೋದು, ವೈದ್ಯರಾಗಿರ್ಬೋದು, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಒಂದ್ ಕಡೆ ಆದ್ರೆ ಯಾವುದೇ ಮಾತು ಬಾರದೆ ಮೌನಕ್ಕೆ ಜಾರಿಯುವಂತ ದೃಶ್ಯ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಅಹಮದಾಬಾದ್.